ಪ್ರಪಂಚಾದ್ಯಂತ ಭಾರತವು ಸುಂದರವಾಗಿ ಕೆತ್ತಿದಂತಹ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ನಿಮಗೆ ಗೊತ್ತಾ, ವಿಶ್ವದ ಮೊದಲ ಗ್ರಾನೈಟ್ ದೇವಾಲಯ ಎಲ್ಲಿದೆ ಅಂತ? ಅದಕ್ಕೆ ಉತ್ತರ ಇಲ್ಲಿದೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ಕೊನೆಯವರೆಗೂ ಕೇಳಿ. ನಾನು ಸೌಜನ್ಯ ರಜತ್, ಇದು ಆದ್ಯನ್ ಆರ್ಟ್ ವರ್ಲ್ಡ್. ಹೌದು, ನಾ ಹೇಳ್ತಿರೋದು ತಮಿಳುನಾಡಿನ ತಾಂಜಾವೂರಿನಲ್ಲಿರುವಂತಹ ಬೃಹದೇಶ್ವರ ದೇವಾಲಯದ ಬಗ್ಗೆ. ಇದು 1000 ವರ್ಷಗಳ ಹಳೆಯ ಹಿಂದೂ ದೇವಾಲಯ. ಈ ದೇವಾಲಯವನ್ನು ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಈ ದೇವಾಲಯಕ್ಕೆ ಗ್ರಾನೈಟ್ನ ಬಳಕೆ ಯಾವ ರೀತಿ ಇತ್ತು ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ. ತಾಂಜಾವೂರಿನಲ್ಲಿ ಕಾವೇರಿ ನದಿಯ ದಕ್ಷಿಣ ಭಾಗದಲ್ಲಿರುವಂತಹ ದೇವಾಲಯ 1010 ADಯಲ್ಲಿ ಸಂಪೂರ್ಣಗೊಂಡಿತು ಮತ್ತು ಈ ಗ್ರಾನೈಟನ್ನು ಸಂಪೂರ್ಣವಾಗಿ ಬಳಸಿದಂತಹ ಎಲ್ಲ ಕಟ್ಟಡಗಳಲ್ಲಿ ವಿಶ್ವದ ಮೊದಲನೆಯದು. ಇದನ್ನು ನಂಬಿ ಅಥವಾ ಬಿಡಿ ಸುಮಾರು 1,30,000 ಟನ್ ಗ್ರಾನೈಟನ್ನು ಬಳಸಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು. ದೇವಾಲಯದ ಶಿಖರವನ್ನು 80 ಟನ್ ತೂಕದ ಗ್ರಾನೈಟ್ ತುಂಡುಗಳನ್ನು ಬಳಸಿ ಮಾಡಲಾಗಿದೆ. ಈ ಭವ್ಯವಾದ ದೇವಾಲಯವನ್ನು ರಾಜರಾಜ ಚೋಳನ ಆಳ್ವಿಕೆಯಲ್ಲಿ ಕೇವಲ 5 ವರ್ಷಗಳಲ್ಲಿ ನಿರ್ಮಿಸಲಾಯಿತಂತೆ. ಸರಿಸುಮಾರು ಕ್ರಿಸ್ತಶಕ 1004 ಮತ್ತು 1009ರಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ಗ್ರಾನೈಟ್ ಬಳಸಿ ನಿರ್ಮಿಸಲಾದಂತಹ ದೇಗುಲದ ಮೇಲಿರುವಂತಹ ವಿಮಾನ ಗೋಪುರವು ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಗೋಪುರಗಳಲ್ಲಿ ಒಂದು. ಜೊತೆಗೆ ಭಾರತ ದೇಶದ ಅತಿ ದೊಡ್ಡ ಶಿವಲಿಂಗಗಳಲ್ಲಿ ಈ ದೇವಾಲಯವು ಒಂದು. ಈ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಈ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ನೀಡಲೇಬೇಕು. ಯಾಕಂದರೆ ತಾಂಜಾವೂರಿನ ಬೃಹದೇಶ್ವರ ದೇವಾಲಯದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳಿವೆ. ಈ ದೇವಾಲಯ ನೆರಳನ್ನು ನೀಡೋದಿಲ್ಲ. ಬೃಹದೇಶ್ವರ ದೇವಾಲಯದ ಸುತ್ತುವರೆದಂತಹ ಅತ್ಯಂತ ಆಸಕ್ತಿದಾಯಕ ರಹಸ್ಯವೇನೆಂದರೆ ಅದರ ನೆರಳಿನ ಕೊರತೆ. ಅದರ ಎತ್ತರದ ಹೊರತಾಗಿಯೂ ದೇವಾಲಯವು ನೆಲದ ಮೇಲೆ ನೆರಳನ್ನು ನೀಡೋದಿಲ್ಲ. ಎರಡನೆಯದು ನಂದಿ ಪ್ರತಿಮೆ. ಒಂದೇ ಕಲ್ಲಿನಿಂದ ಕೆತ್ತಿದಂತಹ ನಂದಿ ಪ್ರತಿಮೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಭವ್ಯವಾದ ಕಾವಲುಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಮೂರನೆಯದು ಟನ್ ತೂಕದ ಲಿಂಗ. ಬೃಹದೇಶ್ವರ ದೇವಾಲಯದಲ್ಲಿರುವಂತಹ ಶಿವಲಿಂಗ 20 ಟನ್ ತೂಕವನ್ನು ಹೊಂದಿದೆ. ಇದು ಭಾರತ ದೇಶದ ಅತ್ಯಂತ ದೊಡ್ಡ ಲಿಂಗಗಳಲ್ಲಿ ಒಂದು. ಭರತನಾಟ್ಯದ ಕೆತ್ತನೆಗಳು. ಬೃಹದೇಶ್ವರ ದೇವಾಲಯದ ಹೊರಗೋಡೆಗಳಲ್ಲಿ ಅಲಂಕರಿಸಿದಂತಹ ಭರತನಾಟ್ಯದ 81 ಭಂಗಿಗಳ ಚಿತ್ರಣವನ್ನು ಕಾಣಬಹುದು. ಈ ಸೊಗಸಾದ ಶಿಲ್ಪಗಳು ತಮಿಳುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಗೌರವವನ್ನ ನೀಡುತ್ತೆ. ದೇವಾಲಯದ ಗೋಡೆಗಳನ್ನು ಅಲಂಕರಿಸೋಕೆ ಅಂತಾನೆ ಹೂಗಳನ್ನು, ಎಲೆಗಳನ್ನು, ಮಾಲೆಗಳನ್ನು ಬಳಸಿ ನೈಸರ್ಗಿಕ ಬಣ್ಣಗಳನ್ನು ತಯಾರಿಸಿ ರಚಿಸಲಾಗಿತ್ತು. ಸಾಧ್ಯ ಆದರೆ ಖಂಡಿತವಾಗಿ ಒಮ್ಮೆ ಈ ದೇವಾಲಯವನ್ನು ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.